ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋದು ತುಂಬ ವಿಶೇಷವಾದ ಮತ್ತು ರಹಸ್ಯಮಯವಾದ ವಿಷಯ ಎಂದು ಹೇಳಬಹುದು. ಅದು ಯಾವ ನಕ್ಷತ್ರ? ಮೃಗಶಿರ ನಕ್ಷತ್ರವರ ಬಗ್ಗೆ. ಈ ನಕ್ಷತ್ರದವರು ಯಾಕೆ ಬೇರೆ ಎಲ್ಲರಿಗಿಂತ ವಿಭಿನ್ನ ಅಂದರೆ, ಇವರು ಎಲ್ಲರ ಥರ ಅಲ್ಲ. ಈ ಮೃಗಶಿರ ನಕ್ಷತ್ರದವರು ತುಂಬ ಡಿಫ್ರೆಂಟ್, ಎಲ್ಲರಿಗಿಂತ ವಿಭಿನ್ನ ಎಂದು ಹೇಳಬಹುದು. ಇವರ ಜೀವನದಲ್ಲಿ ಏಕೆ ಅಸಾಧಾರಣ ಘಟನೆಗಳು ನಡೆಯುತ್ತವೆ? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ, ನಿಮಗೆ ಶಾಕ್ ಅಂತರೂ ಖಂಡಿತ ಆಗುತ್ತೆ. ಹಾಗಾದರೆ ಬನ್ನಿ ಮೂಲ ಮಾಹಿತಿ ನೋಡೋಣ ಈ ಮೃಗಶಿರ ನಕ್ಷತ್ರದವರ ಬಗ್ಗೆ. ಮೃಗಶಿರ ನಕ್ಷತ್ರವು 27 ನಕ್ಷತ್ರಗಳಲ್ಲಿ 5ನೇ ನಕ್ಷತ್ರ ಆಗಿರುತ್ತದೆ. ರಾಶಿ ವೃಷಭ ಮತ್ತು ಮಿಥುನ ರಾಶಿಗಳಲ್ಲಿ ಈ ನಕ್ಷತ್ರ ಬರುತ್ತದೆ. ಚಿಹ್ನೆಯೇ ಜಿಂಕೆ ತಲೆ. ದೇವತೆ ಚಂದ್ರ ಆಗಿರುತ್ತಾನೆ. ಗ್ರಹ ಅಧಿಪತಿ ಮಂಗಳ. ಸ್ನೇಹಿತರೆ, ಮೃಗಶಿರದ ಅರ್ಥ ಗೊತ್ತಾ? ಮೃಗಶಿರ ಅಂದರೆ ಹುಡುಕುವ ಮನಸ್ಸು ಎಂದು. ಅಂದರೆ ಸದಾ ಏನನ್ನಾದರೂ ಹೊಸದು ಹುಡುಕೋ ಸ್ವಭಾವ ಇವರದ್ದು. ವ್ಯಕ್ತಿತ್ವ ಹೇಗೆ ನೋಡೋಣ? ಈ ಮೃಗಶಿರ ನಕ್ಷತ್ರದವರದ್ದು ತುಂಬ ಕುತೂಹಲ ಭರಿತರು ಎಂದು ಹೇಳಬಹುದು. ಅಂದರೆ ಹೊಸ ವಿಷಯ ತಿಳಿಯಲು ಆಸಕ್ತಿ ತೋರಿಸ್ತಾರೆ. ಏನೇ ಒಂದು ಹೊಸ ಥರ ವಿಷಯಗಳ ಬಗ್ಗೆ ಇವರು ಆಸಕ್ತಿ ತಗೊಳ್ತಾ ಹೋಗ್ತಾರೆ. ಹೊಸ ವಿಷಯ ತಿಳ್ಕೊಳ್ಳೋಕ್ಕೆ ಇವರು ಆಸಕ್ತಿ ತೋರಿಸ್ತಾರೆ. ಸ್ಮಾರ್ಟ್ ಮತ್ತು ಇಂಟೆಲಿಜೆಂಟ್ ಇವರು. ಮಾತಿನಲ್ಲಿ ಇವರು ಚಾತುರ್ಯ, ತುಂಬ ಶಾರ್ಪ್ ಇವರು ಮಾತಿನಲ್ಲಿ. ಇವರದ್ದು ಮನಸ್ಸು ಯಾವ ಥರ ಅಂದರೆ ತುಂಬ ಕ್ರಿಯೇಟಿವ್ ಮನಸ್ಸು. ಆದರೆ ನಿರ್ಧಾರ ತೆಗೆದುಕೊಳ್ಳೋದು ತುಂಬ ಕಷ್ಟ ಇವರಿಗೆ. ಸ್ವಂತವಾಗಿ ಇವರು ನಿರ್ಧಾರ ತೆಗೆದುಕೊಳ್ಳಲ್ಲ. ಬೇಗ ಬೋರ್ ಆಗ್ತಾರೆ ಬೇರೆಯವರಿಗೆ. ಇವರು ಮನಸ್ಸು ಸ್ಟೇಬಲ್ ಇರೋದಿಲ್ಲ. ಯಾವಾಗೂ ಒಂದೇ ಥರ ಮನಸ್ಸು ಇರೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಇವರ ಮನಸ್ಸು ಚಂಚಲ ಅಂತ ಹೇಳ್ಬೋದು. ಇವರ ಮನಸ್ಸು ಸದಾ ಒಂದೇ ಕಡೆ ಇರೋದಿಲ್ಲ. ಬಾಲ್ಯ ಮತ್ತು ಯೌವನ ಹೇಗೆ? ಇವರ ಬಾಲ್ಯ ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ ಸ್ನೇಹಿತರೆ. ಅಂದರೆ ಓದಿನಲ್ಲಿ ತುಂಬ ಚೆನ್ನಾಗಿರುತ್ತಾರೆ. ಟ್ಯಾಲೆಂಟ್ ತುಂಬ ಹೆಚ್ಚು. ಇವರು ತುಂಬ ಮುಂದೆ ಇರ್ತಾರೆ ಓದಿನಲ್ಲಿ. ಬಾಲ್ಯದಲ್ಲಿ ತುಂಬ ಮುಂದೆ ಇರ್ತಾರೆ. ಯಾವಾಗಲೂ ಅವರೇ ಫಸ್ಟ್ ಇರ್ತಾರೆ. ತುಂಬ ಟ್ಯಾಲೆಂಟ್ ಇರುತ್ತೆ. ಆದರೆ ಯೌವನದಲ್ಲಿ ಬಂದಾಗ ಗಮನ ಬೇರೆಡೆ ಹೋಗುವುದು ಜಾಸ್ತಿ ಆಗಿರುತ್ತದೆ. ಲವ್ ಅಟ್ರಾಕ್ಷನ್, ಕನ್ಫ್ಯೂಷನ್, ಈ ಥರ ಗಮನ ಬೇರೆ ಕಡೆ ಹೋಗುತ್ತೆ. ಲವ್ ಅಟ್ರಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಕನ್ಫ್ಯೂಷನ್ಸ್ ಬರುತ್ತೆ ಜೀವನದಲ್ಲಿ. ನಾನೀಗ ತಗೊಂಡಿರೋ ಡಿಸಿಷನ್ ಸರಿ ಇದೆಯೋ ಇಲ್ಲೋ ಅನ್ನೋದು. ಇವರಿಗೆ ಸರಿಯಾದ ಗೈಡೆನ್ಸ್ ತುಂಬ ಮುಖ್ಯ. ಒಬ್ಬರು ಇವರಿಗೆ ಗೈಡ್ ಬೇಕಾಗ್ತಾರೆ. ಇವ್ರ ಜೀವನದಲ್ಲಿ ಒಬ್ಬರು ನೀನು ಹೀಗೆ ಹೋದರೆ ಹೀಗೆ ಆಗುತ್ತೆ ಅಂತ ಹೇಳೋರೊಬ್ಬರು ಇವರಿಗೆ ತುಂಬ ಬೇಕು. ಕೆರಿಯರ್ ಮತ್ತು ಸಕ್ಸಸ್ ನೋಡೋದಾದರೆ ಇವರಿಗೆ ಸೂಕ್ತವಾಗಿರುವಂಥ ಕ್ಷೇತ್ರಗಳು ಅಂದರೆ ಇವರಿಗೆ ಒಪ್ಪುವಂಥ ಜೀವನದಲ್ಲಿ ಯಾವ ಕ್ಷೇತ್ರಗಳು ಅಂದರೆ ಮೀಡಿಯಾ ಕ್ಷೇತ್ರ, ಮಾರ್ಕೆಟಿಂಗ್ ಕ್ಷೇತ್ರ ಹಾಗೂ ಟ್ರಾವೆಲ್ ಕ್ಷೇತ್ರ, ರಿಸರ್ಚ್ ಕ್ಷೇತ್ರ ಆಗಿರುತ್ತದೆ. ಈ ಕ್ಷೇತ್ರಗಳಲ್ಲಿ ಇವರ ಜೀವನದಲ್ಲಿ ಈ ಕ್ಷೇತ್ರಗಳನ್ನ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಇವರು ಕ್ರಿಯೇಟಿವ್ ಮತ್ತು ಕಮ್ಯುನಿಕೇಷನ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಮತ್ತು ಇವರ ಮಾತಿನ ಬಳಕೆಯಲ್ಲೇ ಇವರು ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ. ಒಂದೇ ಕೆಲಸದಲ್ಲಿ ಇರೋದು ಕಷ್ಟ. ಅಂದರೆ ಹಲವಾರು ಕೆಲಸಗಳನ್ನ ಪ್ರಯತ್ನಿಸ್ತಾರೆ ಇವರು ಒಂದೇ ಕೆಲಸದಲ್ಲಿ ಇರೋಕ್ಕೂ ಇಷ್ಟಪಡಲ್ಲ. ಬೇರೆ ಬೇರೆ ಕೆಲಸಗಳನ್ನು ನೋಡಬೇಕು. ಒಂದು ಕೆಲಸ ಜೊತೆ ಇನ್ನೊಂದು ಕೆಲಸ ಅಂತ ನೋಡ್ತಾರೆ. ಕೊನೆಗೆ ಸರಿಯಾದ ದಾರಿ ಏನಾದರೂ ಸಿಕ್ತು ಅಂದರೆ ಮಾತ್ರ ದೊಡ್ಡ ಯಶಸ್ಸನ್ನೇ ಕಾಣ್ತಾರೆ ಇವರು. ಒಂದು ಸಲ ಸರಿಯಾದ ದಾರಿ ಸಿಕ್ಕರೆ ಸಾಕು ಇವರಿಗೆ ದೊಡ್ಡ ಯಶಸ್ಸನ್ನ ಕಂಡುಕೊಳ್ತಾರೆ. ಹಣ ಮತ್ತು ಭಾಗ್ಯ ವಿಷಯದಲ್ಲಿ ನೋಡೋದಾದರೆ, ಹಣದ ವಿಷಯದಲ್ಲಿ ಮೃಗಶಿರ ನಕ್ಷತ್ರದವರು ಹಣ ಬರುತ್ತದೆ, ಆದರೆ ಇವ್ರ ಕೈಲಿ ಉಳಿಯೋದಿಲ್ಲ. ಬಂದು ಹಾಗೆ ಹೋಗ್ಬಿಡುತ್ತೆ. ಖರ್ಚು ತುಂಬ ಮಾಡ್ತಾರೆ ಇವರು. ಸೇವಿಂಗ್ಸ್ ಮಾಡಬೇಕು, ಇಟ್ಕೊಬೇಕು ಅನ್ನೋ ಮನಸ್ಥಿತಿ ಇವರಿಗಿಲ್ಲ. ಹಾಗಾಗಿ ಖರ್ಚು ಜಾಸ್ತಿ, ಸೇವಿಂಗ್ ಕಡಿಮೆ. ಇವರು ಅಂದರೆ ಮೃಗಶಿರ ನಕ್ಷತ್ರದವರು 30 ವಯಸ್ಸಿನ ನಂತರ ಸ್ಟೇಬಲ್ ಆಗ್ತಾರೆ. ಇವರು ಮನಸ್ಸು ಚಂಚಲ ಆಗಲ್ಲ. ಪ್ರೀತಿ ಮತ್ತು ವಿವಾಹದಲ್ಲಿ ಇವರ ಲವ್ ಲೈಫ್ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಯಾಕೆಂದರೆ ಬೇಗ ಪ್ರೀತಿ ಆಗುತ್ತೆ ಇವರಿಗೆ.
ಅಟ್ರ್ಯಾಕ್ಷನ್ ತುಂಬ ಇದೆ. ಬೇಗ ಪ್ರೀತಿಯಾಗುತ್ತದೆ, ಅಟ್ರ್ಯಾಕ್ಷನ್ ಹೆಚ್ಚು. ಆದರೆ ಏನಾಗುತ್ತದೆ ಗೊತ್ತಾ, ಸ್ಟೆಬಿಲಿಟಿ ಕಡಿಮೆ. ಲವ್ ಲೈಫಲ್ಲಿ ಮಾತ್ರ ಸ್ಟೆಬಿಲಿಟಿ ಕಡಿಮೆನೇ ಅವರಿಗೆ. ಬ್ರೇಕಪ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಇದು ಇವರ ಲವ್ ಲೈಫ್ ಅಂತ ಹೇಳ್ಬೋದು. ವಿವಾಹ ಜೀವನಕ್ಕೆ ಹೇಳೋದಾದರೆ ನಾನು ಈ ನಕ್ಷತ್ರದವರಿಗೆ ಹೇಳೋದೊಂದೇ, ಸರಿಯಾದ ಪಾರ್ಟ್ನರ್ ಸಿಕ್ಕರು ಅಂದರೆ ಇವರು ಸಕ್ಸಸ್ನ ಕಾಣ್ತಾರೆ. ಅಂದರೆ ಇವರನ್ನು ಅರ್ಥ ಮಾಡ್ಕೊಳ್ಳೋ ಸಂಗತಿ ಬೇಕು ಇವರಿಗೆ. ಹಾಗಾಗಿ ಸರಿಯಾದ ಪಾರ್ಟ್ನರ್ ಸಿಕ್ಕರು ಅಂದರೆ ಲೈಫಲ್ಲಿ ಸಕ್ಸಸ್ಸು ಅಂತಲೇ ಹೇಳ್ಬೋದು. ಇವರಿಗೆ ಅರ್ಥ ಮಾಡಿಕೊಳ್ಳೋ ಸಂಗತಿ ಬೇಕೇ ಬೇಕು. ಮನಸ್ಸಿನ ಸ್ವಭಾವ ಯಾವ ಥರ ಇವರದ್ದು ಅಂದರೆ, ಇವರ ಮನಸ್ಸು ತುಂಬ ಆ್ಯಕ್ಟಿವ್ ಆಗಿರುತ್ತೆ ಯಾವಾಗಲೂ. ಒಂದೇ ಸಮಯದಲ್ಲಿ ಹಲವಾರು ಯೋಚನೆ ಮಾಡ್ತಾರೆ. ಒಂದು ಟೈಮಲ್ಲಿ ಒಂದ್ರ ಬಗ್ಗೆನೇ ಯೋಚನೆ ಮಾಡಲ್ಲ. ಆ ಒಂದು ಟೈಮಲ್ಲಿ ಹಲವಾರು ವಿಷಯಗಳ ಬಗ್ಗೆ ಯೋಚನೆ ಮಾಡೋವಂಥವ್ರು ಇವರು. ಓವರ್ ಥಿಂಕಿಂಗ್ ಜಾಸ್ತಿ ಅಂತ ಹೇಳ್ಬೋದು. ಕೆಲವರು ಸ್ಟ್ರೆಸ್ ಫೀಲ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಮನಸ್ಸಿನ ಶಾಂತಿ ತುಂಬ ಮುಖ್ಯ ಅಲ್ವಾ. ಹಾಗಾಗಿ ಇವರಿಗೆ ಶಾಂತಿ ಸಿಗೋದಿಲ್ಲ. ಮನಸ್ಸಿನ ಶಾಂತಿ ತುಂಬ ಕಡಿಮೆ ಸಿಗುತ್ತೆ ಸ್ಟ್ರೆಸ್ ಫೀಲ್ ಮಾಡೋದರಿಂದ. ಈ ನಕ್ಷತ್ರದವರ ಶಕ್ತಿ ಮತ್ತು ರಹಸ್ಯ ನೋಡೋದಾದರೆ, ಅಂದರೆ ಒಂದು ಸ್ಪೆಷಲ್ ಪವರ್ ಇದೆ ಇವರಿಗೆ. ಮೃಗಶಿರ ನಕ್ಷತ್ರದವರಲ್ಲಿ ಒಂದು ವಿಶೇಷ ಶಕ್ತಿ ಇದೆ ಎಂದು ಹೇಳಬಹುದು. ಅಂದರೆ ಇನ್ಸ್ಟಿಟ್ಯೂಷನ್ ಸ್ಟ್ರಾಂಗ್, ಫ್ಯೂಚರ್ ಸೆನ್ಸ್ ಮಾಡಬಹುದು. ಜನರನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ತಾರೆ ಇವರು. ಯಾರನ್ನಾದರೂ ಸಹ ಇವರು ಬೇಗ ಅರ್ಥ ಮಾಡ್ಕೊಳ್ತಾರೆ. ಇದು ಇವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಇದೇ ಇವರ ಸ್ಪೆಷಲ್ ಪವರ್. ಜನರನ್ನು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ತಾರೆ. ಇದು ಇವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿರುತ್ತದೆ. ಕಷ್ಟ ಮತ್ತು ಪಾಠಗಳಲ್ಲಿ ನೋಡೋದಾದರೆ ಇವರ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ, ಕನ್ಸಿಸ್ಟೆನ್ಸಿ ಇಲ್ಲ, ಮೇಂಟೈನ್ ಮಾಡಲ್ಲ ಇವರು. ಫೋಕಸ್ ತುಂಬ ಕಡಿಮೆ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಅವಕಾಶ ತಪ್ಪಬಹುದು. ಆದರೆ ಫೋಕಸ್ ಮಾಡಿದರೆ ಅನ್ಸ್ಟಾಪಬಲ್ ಇವರು. ಪರಿಹಾರಗಳಲ್ಲಿ ನೋಡೋದಾದರೆ ಸೋಮವಾರ ಪೂಜೆ ಮಾಡಿ, ಚಂದ್ರನ ಆರಾಧನೆ ಮಾಡಿ. ಇದರಿಂದ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಸೋಮವಾರ ಪೂಜೆ ಮಾಡೋದ್ರಿಂದ, ಚಂದ್ರನ ಆರಾಧನೆ ಮಾಡೋದ್ರಿಂದ, ಧ್ಯಾನ ಮಾಡಬೇಕು. ನೀವು ಎಷ್ಟು ಧ್ಯಾನ ಮಾಡ್ತಾ ಹೋಗ್ತೀರೋ ನಿಮಗೆ ಅಷ್ಟು ಮನಸ್ಸಿಗೆ ಸಮಾಧಾನ ಆಗುತ್ತದೆ. ಬೆಳಗ್ಗೆ 1 ಅವರ್, ರಾತ್ರಿ ಅಂದರೆ ಮಲಗೋ ಟೈಮಲ್ಲಿ ಮಾಡಿದರೂ ಸಹ ನಿದ್ದೆ ಚೆನ್ನಾಗಿ ಬರುತ್ತದೆ ಅಂತ ಹೇಳ್ಬೋದು. ಇದರಿಂದ ಇನ್ನೊಂದು ಏನು ಕಂಡುಕೊಳ್ತೀರಾ ಅಂದರೆ, ನಿಮ್ಮ ಜೀವನದಲ್ಲಿ ನೀವು ಯಶಸ್ಸು ಕಾಣ್ತಾ ಹೋಗ್ತೀರಾ. ಧ್ಯಾನ ಮಾಡೋದ್ರಿಂದ ತಾಳ್ಮೆ ಹೆಚ್ಚಾಗುತ್ತೆ. ಆದ್ದರಿಂದ ಧ್ಯಾನ ಮಾಡಿ ಅಂತ ನಾನು ಅಷ್ಟು ಹೇಳ್ತಾ ಇರೋದು. ತಾಳ್ಮೆ ಇದ್ದರೆ ಮನುಷ್ಯ ಯಶಸ್ಸನ್ನ ಕಾಣ್ತಾನೆ. ಹಾಗಾದರೆ ಇನ್ನೊಂದು ಇವ್ರಿಗೆ ಮಾತು ಹೇಳೋದಾದರೆ, ಮೃಗಶಿರ ನಕ್ಷತ್ರದವರು ಸಾಮಾನ್ಯ ಜನ ಅಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇವರು ಹುಟ್ಟಿದ್ದು ಎಕ್ಸ್ಪ್ಲೋರ್ ಮಾಡಲು. ಸರಿಯಾದ ದಾರಿ ಸಿಕ್ಕರೆ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುತ್ತಾರೆ ಇವರು. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ಮೃಗಶಿರ ಎಂದು. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.